ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನೂ ಇಲ್ಲ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನೆಲ್ಲ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ ಮಧ್ಯಾಹ್ನ. ನಮ್ಮ ತಂದೆ ಬರ್ಡೇ ಇರೋದ್ರಿಂದ ನಾನು ನಮ್ಮ ತಾಯಿ ಎಲ್ಲ ಹೊರಟಿದ್ದು ನಮ್ಮ ಅಪ್ಪನಿಗೆ ಗಿಫ್ಟ್ ಕೊಡಿಸ್ಬೇಕು ಅಂತ. ಇದು ಚಿಕ್ಕಪೇಟೆ. ಅಲ್ಲಿ ಒಂದು ವಾಚ್ ಕೊಡಿಸೋಣ ಅಂತ ವಾಚ್ ಕೊಡ್ಸೋಕ್ಕೆ ಹೊರಟ್ವಿ. ಅಲ್ಲಿ ಬರೋಕ್ಕೊಂದು ಸ್ವಲ್ಪ ಲೇಟ್ ಆಯಿತು. ಅವರು ಓನರು ಬಂದಾದಮೇಲೆ ಪ್ರ್ಯಾಡೋ ವಾಚು ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ತಂದೆಗೆ ಏನು ಕೊಡಿಸ್ತಾ ಇದ್ದೀವಿ ಅಂತ. ಆ ಅಂಗಡಿ ಹತ್ರ ಹೋದ್ಮೇಲೆ ಗೊತ್ತಾಯಿತು, ಓ ರ್ಯಾಡೋ ವಾಚ್ ಅಂತ. ಯಾಕಂದರೆ ನನ್ನ ಮದುವೆಲಿ ಅವ್ರ ಹತ್ರ ಇತ್ತು, ಮಿಸ್ಪ್ಲೇಸ್ ಆಯಿತು ನನ್ನ ಮದುವೆ ಟೈಮಲ್ಲಿ. ಅದರಿಂದ ತೊಗೊಳಕ್ಕೆ ಆಗಿರಲಿಲ್ಲ. ಇವಾಗ ನಮ್ಮ ತಂದೆಗೆ ಅದು ಅಂದರೆ ತುಂಬ ಇಷ್ಟ, ರ್ಯಾಡೋ ವಾಚ್ ಅಂದರೆ. ಅದಕ್ಕೋಸ್ಕರ ಈಗ ಕೊಡ್ಸೋಕ್ಕೆ ಅಂತ ಹೋದ್ವಿ. ನೋಡಿ ಕಲೆಕ್ಷನ್ಸು, ಕ್ಯೂರಿಯಾಸಿಟಿ ಇರುತ್ತಲ್ಲ, ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಯಾವ್ದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ. ನಮಗೆಲ್ಲ ಇದಿಷ್ಟ ಆಯಿತು, ಸೆಕೆಂಡ್ ಒನ್ನು. ನಮ್ಮ ತಂದೆಗೆ ಫಸ್ಟು ಇದ್ದಿದ್ದು ಅವ್ರ ಹತ್ರ ಫಸ್ಟ್ ಒನ್ ಇದೆಯಲ್ಲ, ಅದಿತ್ತು ಮುಂಚೆ. ಅದು ಮಿಸ್ಪ್ಲೇಸ್ ಆಯ್ತಲ್ಲ, ಅದಕ್ಕೇ ಅದು ಯೂಸ್ ಆಗಿದೆ ಡಿಸೈನು. ಇವಾಗ ಯಾಕೆ ನಮ್ಮ ಡ್ಯಾಡಿಗೆ ಫುಲ್ಲು ಕನ್ಫ್ಯೂಸ್. ಅದು ತೊಗೊಳ್ಳೋದ, ಇದು ತೊಗೊಳ್ಳೋದ, ಅದು ಬೇಕಾ, ಇದು ಬೇಕಾ ಅಂತ ಎಲ್ಲರ ಹತ್ರನೂ ಸಜೆಷನ್ಸ್ ತೊಗೊತಿದ್ರು. ಅವ್ರ ಫ್ರೆಂಡ್ ಹತ್ರ, ನಮ್ಮ ಹತ್ರ ಎಲ್ಲ. ನಾವು ಫೈನಲಾಗಿ ನಮ್ಮಪ್ಪ ನಾವೆಲ್ಲ ಇಷ್ಟಪಟ್ಟಿದ್ದೆ ಅವ್ರು ಇಷ್ಟಪಟ್ಟರು. ಇದು ನ್ಯೂ ಡಿಸೈನ್ ಸ್ಟಾರ್ ಶೇಪಲ್ಲಿತ್ತು, ಇಷ್ಟ ಆಯಿತು, ತೊಗೊಂಡ್ವಿ. ನಮ್ಮಮ್ಮ ಇಷ್ಟು ದಿವಸ ಸೇವಿಂಗ್ ಮಾಡೋ ಅಮೌಂಟಲ್ಲಿ ನಮ್ಮ ಡ್ಯಾಡಿ ಕೊಡಿಸ್ಬೇಕು ಅಂದ್ಕೊಂಡಿದ್ರು. ಫೈನಲಾಗಿ ಪರ್ಚೇಸ್ ಮಾಡಿ ನಮ್ಮ ತಂದೆಗೆ ಶಾಕ್. ಯಾಕಂದರೆ ಅದು ಅಷ್ಟೊಂದು ಪ್ರೈಸ್ ಆಗುತ್ತಲ್ಲ, ನಮ್ಮ ತಾಯಿ ಇಷ್ಟೊಂದು ಸೇವಿಂಗ್ಸ್ ಮಾಡಿ ತಕ್ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಖುಷಿ ಆಯಿತು. ತೊಗೊಂಡ್ವಿ, ಡಿಸೈನ್ ಇಷ್ಟ ಆಯಿತು. ಹಾಗೆ ಹೂವು ಎಲ್ಲ KR ಮಾರ್ಕೆಟಲ್ಲಿ ತೊಗೊಂಡು ಮನೆ ಕಡೆ ಹೊರಟ್ವಿ. ನಾವು ಮನೆ ಕಡೆ ಹೊರಡ್ಬೇಕಾದ್ರೆ ಕಾಫಿ ಕುಡಿಯೋಣ ಅಂತ ಅಂದರು ನಮ್ಮ ಡ್ಯಾಡಿ. ಅದಕ್ಕೆ ಆಯಿತು ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದು ರಾಘವೇಂದ್ರ ಹೋಟೆಲ್. ಅದು ಬ್ರಿಡ್ಜ್ ಫ್ಲೇವರ್ ಇದೆಯಲ್ಲ, ಆ ಫ್ಲೇವರಿಂದ ಕೆಳಗಿದೆ. ನೋಡಿ, ನೀವು ಆ ಕಡೆ ಹೋಗ್ಬಿಟ್ಟು ಬರಬೇಕಾದ್ರೆ ಆ ಹೋಟೆಲಿಗೆ ಒಂದ್ಸಲ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಕಾಫಿ, ಸ್ನ್ಯಾಕ್ಸ್, ಊಟ ಎಲ್ಲನೂ. ನಾವು ತುಂಬ ವರ್ಷದಿಂದ ನಾವೆಲ್ಲೇ ಶಾಪಿಂಗ್ ಹೋಗಿ ಬರ್ಬೇಕಾದ್ರೆ ರಿಟರ್ನ್ ನಾವು ಆ ಹೋಟೆಲಿಗೂ ಒಂದ್ಸಲ ವಿಸಿಟ್, ಅಂದರೆ ಕಾಫಿಗಾದ್ರೂ ಹೋಗ್ತೀವಿ. ತುಂಬ ಇಷ್ಟ ಅಲ್ಲಿ. ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿರುತ್ತೆ. ಫಿಲ್ಟರ್ ಕಾಫಿ ಕುಡಿಯೋದೇ ಒಂದು ಖುಷಿ ಆಗುತ್ತೆ. ಅವೆಲ್ಲ ಆದಮೇಲೆ ನಮ್ಮಮ್ಮವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ಹೊರಟಿದ್ದು ವೆಂಕಟೇಶ್ವರ ಟೆಕ್ಸ್ಟೈಲ್, ಮಾಗಡಿ ರೋಡಲ್ಲಿ. ಅಲ್ಲಿ ನಮ್ಮ ಡ್ಯಾಡಿ ಅವ್ರದ್ದು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ವಿ. ಸ್ಟಿಚಿಂಗ್ ಆಗಿತ್ತು, ಇಸ್ಕೊಂಡು ಅಲ್ಲಾಗೆ ವೀಡಿಯೋ ಮಾಡ್ತಾಯಿದ್ದೆ ನಾನು. ನೋಡಿ, ಡ್ರೆಸ್ ಟೆಕ್ಸ್ಟೈಲ್ ತುಂಬ ಚೆನ್ನಾಗಿದೆ ಅಲ್ಲಿ. ನಮ್ಮಪ್ಪ ಯಾವಾಗೂ ಅಲ್ಲೇ ಸ್ಟಿಚಿಂಗ್ ಕೊಡೋದು. ಅದೆಲ್ಲ ಇಸ್ಕೊಂಡು ರಿಟರ್ನ್ ನಾನು ನಮ್ಮ ಹಸ್ಬೆಂಡು ಸನ್ಸೆಟ್ ನೋಡ್ಕೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನದು ಈ ದಿನ ಬ್ಲಾಗ್. ಹಾಗೆ ನನ್ನ ಎಲ್ಲ ವೀಡಿಯೋಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.